ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಿನ್ನ ನಾಮ ಮಹಿಮೆಗಾಗಿ ಅಲ್ಲ, ಆತನ ನಾಮ ಮಹಿಮೆಗಾಗಿ. ಹೇಳ್ರಿ ಎಲ್ಲ ಬಾಯಿ ತೆರೆದು, ನಿನ್ನ ನಾಮ ಮಹಿಮೆಗಾಗಿ ಅಲ್ಲ, ಆತನ ನಾಮ ಮಹಿಮೆಗಾಗಿ. ಹೇಳ್ರಿ ಎಲ್ಲರೂ ಕೈ ಕೊಟ್ಟು ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸಹೋದರ ಸಹೋದರಿ, ನಿನ್ನ ನಾಮ ಮಹಿಮೆಗಾಗಿ ಅಲ್ಲ, ದೇವರ ನಾಮ ಮಹಿಮೆಗಾಗಿ, ಯೇಸುವಿನ ನಾಮ ಮಹಿಮೆಗಾಗಿ. ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವ ಮಕ್ಕಳಾದ ನಾವೆಲ್ಲರೂ ಕೂಡ, ದೇವ ಸೇವಕರಾದ ನಾನು ಕೂಡ ಅರ್ಥ ಮಾಡ್ಕೋಬೇಕು. ಏನಂದ್ರೆ ನಾವು ಮಾಡೋದೆಲ್ಲ ಆತನ ನಾಮ ಮಹಿಮೆಗಾಗಿ. ಆಮೇಲೆ ಒಂದು ವಿಸಿಟಿಂಗ್ ಹೋದ್ರು ಕೂಡ, ಒಂದು ಸುವಾರ್ತೆ ಸಾರಕ್ಕೆ ಹೋದ್ರು ಕೂಡ, ಒಬ್ಬರನ್ನ ಸಂಧಿಸಕ್ ಹೋಗೋದಾದ್ರೆ, ಒಂದು ಚಿಕ್ಕ ಗ್ರೂಪ್ಗೆ ದೇವರ ವಾಕ್ಯ ಹೇಳಕ್ ಹೋದ್ರು ಕೂಡ, ಅದರ ಮೂಲಕವಾಗಿ ಏನಕ್ಕಂದ್ರೆ ದೇವರು ಹೇಳ್ತಾ ಇದ್ರೆ ನನ್ನ ಮಹಿಮೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೈತಾನ ಆಗಾಗ ಏನ್ ಮಾಡ್ತಾನಂದ್ರೆ, ನಾನು ತಾನೇ ಇದನ್ನ ಮಾಡಿದ್ದು,